press the bell icon on the YouTube app and never miss another update. Hi, hello media students. As in the previous session, we discussed about organ systems of skeleton system, muscular system also. As skeleton system means it's a bones, 206 bones are in our body. See, this skeleton system gives a shape of our body, and also it helps for movement, and also it helps for protect internal organs. And then muscular system, there are 650 muscles in our body. See, these muscles are attached to our bones, and this muscular system is also helps for movement. And next is our digestive system. See, when we intake food, that food are changed into simple form. See, the simple form food is absorbed by our body. See, this process is called what? Digestion. Okay, yes, in digestion many organs are works in our digestive system. See, this is the diagram of a human digestive system. Idu human digestive system na diagram. Okay, see, when we intake food through our mouth, so ನಾವು ಮೊದಲನೇದಾಗಿ ಮೌತ್ ಇಂದ ಫುಡ್ ನ ಕನ್ಸ್ಯೂಮ್ ಮಾಡ್ತೀವಿ. See, when we intake food through mouth, so ನಾವು ಬಾಯಿಂದ ಏನು ಮಾಡ್ತೀವಿ, ಊಟನ ತಗೋತೀವಿ. ಸೊ ಬೆಳಗ್ಗೆ ಊಟ ಇಟ್ಕೊಂಡು ಮೇಲಿಂದ ನೆಕ್ಸ್ಟ್ ಅದು ಹೊರಗಡೆ ಹೋಗೋ ತನಕ ಯಾವ ಪ್ರೊಸೆಸ್ ಅಂದರೆ ಡೈಜೆಷನ್ ಯಾವ ಪ್ರೊಸೆಸ್ ಆಗುತ್ತೆ ಅನ್ನೋದನ್ನು ನಾನೀಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸಿ ವೆನ್ ವಿ ಇಂಟೇಕ್ ಫುಡ್, ಸಿ ಅವರ್ ಟೀತ್ಸ್ ಆರ್ ಹೆಲ್ಪ್ಸ್ ಟು ಚೀವ್ ಫುಡ್. ಸೊ ನಮ್ಮ ಟೀತ್ ಏನು ಮಾಡುತ್ತೆ, ಫಸ್ಟ್ ಚೀವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸಿ, ಫಸ್ಟ್ ನಮ್ಮ ಟೀತ್ ಏನು ಮಾಡುತ್ತೆ, ಇಟ್ಸ್ ಸ್ಟಾರ್ಟ್ ಚೀವಿಂಗ್. ಸೊ ನಮ್ಮ ಟೀತ್ ಏನು ಮಾಡುತ್ತೆ, ಫುಡ್ನ ಈಗ ನಾವು ಇಷ್ಟು ದೊಡ್ಡದು ಏನಾದರೂ ಫ್ರೂಟ್ಸ್ ತಿಂದ್ವಿ ಅಂದರೆ ಅದನ್ನ ಏನು ಮಾಡುತ್ತೆ, ಚೀವ್ ಮಾಡಿ ಸ್ಮಾಲ್ ಪೀಸಸ್ ಮಾಡುತ್ತೆ. ಸೊ ಈಗ ಸ್ಮಾಲ್ ಪೀಸ್ ಆಯಿತು. ಆ ಸ್ಮಾಲ್ ಪೀಸ್ ಆಗಬೇಕಾದ್ರೆ ನಾರ್ಮಲಿ ಅವರ್ ಸಲೈವರಿ ಗ್ಲ್ಯಾಂಡ್ಸ್ ಸೆಕ್ರೇಟ್ಸ್ ಸಲೈವಾ. ವಾಟ್? ಸಲೈವರಿ ಗ್ಲ್ಯಾಂಡ್ಸ್ secretes what? Saliva. So ನಮ್ಮ salivary glands ಏನು ಮಾಡುತ್ತೆ, ಸಲೈವನ ಸೆಕ್ರೀಟ್ ಮಾಡುತ್ತೆ. ಆ್ಯಂಡ್ ಅವರ್ ಟಂಗ್ಸ್ ಆರ್ ಹೆಲ್ಪ್ಸ್ ಟು ಟೇಸ್ಟ್ ಫುಡ್. ಸೊ ನಮ್ಮ ಟಂಗ್ಸ್ ಏನು ಮಾಡುತ್ತೆ, ಫುಡ್ಡನ್ನ ಟೇಸ್ಟ್ ಮಾಡುತ್ತೆ. ಹಾಗೆ ನಮ್ಮ ಟಂಗ್ ಏನು ಮಾಡುತ್ತೆ, ಫುಡ್ಡನ್ನ ಎರಡೂ ಕಡೆಗೆ, ಎರಡೂ ಸೈಡು ನಮಗೆ ಹಲ್ಲಿದೆಯಲ್ಲ, ಸೊ ಆ ಎರಡೂ ಸೈಡಿಗೂ ಹಲ್ಲನ್ನು ಏನು ಮಾಡುತ್ತೆ, ಫುಡ್ಡನ್ನು ಸೆಂಡ್ ಮಾಡುತ್ತೆ. ಸೊ ಆ ಕಡೆ ಈ ಕಡೆಗೆ ಮಿಕ್ಸ್ ಮಾಡುತ್ತೆ. ಹಾಗೆ ಸಲೈವನ್ನು ಮತ್ತು ಆಮೇಲೆ ಫುಡ್ಡನ್ನ ಮಿಕ್ಸ್ ಮಾಡೋದು ಯಾರು? ಟಂಗ್. ಸೊ ನಾವು ಫುಡ್ ತಗೊಂಡ ತಕ್ಷಣ ನಮ್ಮ ಹಲ್ಲು ಚೀವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, ಸೊ ಆ ಟೈಮಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ಸಲೈವಾ ಸೆಕ್ರೀಟ್ ಮಾಡುತ್ತೆ. ಆ್ಯಂಡ್ ಫುಡ್ ಹೆಲ್ಪ್ಸ್ ಟು ಮಿಕ್ಸ್ ದ ಸಲೈವಾ ಇಂಟು ಫುಡ್. ಆ್ಯಂಡ್ ಆಫ್ಟರ್ ವಾಟ್ ಹ್ಯಾಪನ್ಸ್, ಸಿ ದೆನ್ ದ್ಯಾಟ್ ಫುಡ್ ಪಾರ್ಟಿಕಲ್ಸ್ ಆರ್ ಎಂಟರ್ ಟು ಥ್ರೂ ಅವರ್ ಫುಡ್ ಪೈಪ್. ಸೊ ಫುಡ್ ಪೈಪಿಗೆ ಹೋಗುತ್ತೆ. ಸಿ, ಅದಕ್ಕೆ ಸ್ವಾಲೋ ಮಾಡಲಿಕ್ಕೆ, ನಾವು ಏನು ಫುಡ್ಡನ್ನ ತಿಂದಿದ್ದನ್ನ ಸ್ವಾಲೋ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದು ಈ ಟಂಗ್. ಸೊ ಜಸ್ಟ್ ಅಬ್ಸರ್ವ್. ಸೊ ಈಗ ನೀವು ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ಅವಾಗ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಕಾಮನ್ ಆಗಿ ಚೀವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಚೀವ್ ಮಾಡಬೇಕಾದ್ರೆ ಸಲೈವಾ ಸೆಕ್ರೆಟ್ ಆಗುತ್ತೆ. ಸಲೈವಾ ಅಂದರೆ ಮತ್ತು ಇನ್ನೇನು ಅಲ್ಲ, ಜೊಲ್ಲು. ಸಲೈವಾ ಮೀನ್ಸ್ ವಾಟ್? ಜೊಲ್ಲು. ಓಕೆ, ಇಟ್ಸ್ ಅ ಕಲರ್ಲೆಸ್, ಟೇಸ್ಟ್ಲೆಸ್, ವಾಟರಿ ಸಬ್ಸ್ಟೆನ್ಸ್. ಓಕೆ, ಸೊ ಸಲೈವರಿ ಅಂದರೆ ಇನ್ನೇನು ಅಲ್ಲ, ಸಲೈವರಿ ಗ್ಲ್ಯಾಂಡ್ಸಿಂದ ಸಲೈವಾ ಸೆಕ್ರೆಟ್ ಆಗುತ್ತೆ, ಮೀನ್ಸ್ ಜೊಲ್ಲು ಸೆಕ್ರೆಟ್ ಆಗುತ್ತೆ. ಆ ಜೊಲ್ಲು ಏನು ಮಾಡುತ್ತೆ ಅಂದರೆ ನಾವು ತಿನ್ನುವಂಥ ಫುಡ್ಡನ್ನ ಸಾಫ್ಟ್ ಮಾಡುತ್ತೆ. ಓಕೆ, ಈಗ ನೀವು ರೊಟ್ಟಿ ತಿಂತೀರಿ ಅಂದ್ಕೊಳ್ಳಿ, ಗಟ್ಟಿ ಇರುತ್ತೆ. ಆ ರೊಟ್ಟಿ ಏನಾಗುತ್ತೆ, ಮೆತ್ತಗಾಗುತ್ತೆ. ಯಾಕೆಂದರೆ ಸಲೈವಾದಿಂದ. ಓಕೆ, ಸೊ ಇಟ್ಸ್ ಮೇಕ್ಸ್ ಫುಡ್ ಮಾಯ್ಸ್ಟ್. ಆ್ಯಂಡ್ ದೆನ್ ವಾಟ್ ಹ್ಯಾಪನ್ಸ್, ವೆನ್ ವಿ ಸ್ವಾಲೋ ದ ಫುಡ್ ವಿತ್ ದ ಹೆಲ್ಪ್ ಆಫ್ ಟಂಗ್. ಸೊ ಟಂಗ್ ಫುಡ್ಡನ್ನು ಸ್ವಾಲೋ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆ್ಯಂಡ್ ಇಟ್ ಪಾಸಸ್ ಟು ದಿಸ್ ಫುಡ್ ಪೈಪ್. ಸೊ ಫುಡ್ ಪೈಪನ್ನು ನಾವು ಕನ್ನಡದಲ್ಲಿ ಅನ್ನನಾಳ ಅಂತೀವಿ. ಏನು ಹೇಳ್ತೇವೆ? ಅನ್ನನಾಳ. ಓಕೆ, ಓಕೆ, ಫುಡ್ ಮೌತಿಂದ ಟೀತಿಂದ ಚೀವ್ ಆಯಿತು, ಸಲೈವರಿ ಗ್ಲ್ಯಾಂಡ್ಸಿಂದ ಸಲೈವಾ ಸೆಕ್ರೆಟ್ ಆಗಿ ಮಾಯ್ಸ್ಟ್ ಆಗಿ ಏನಾಯಿತು, ಮೆತ್ತಾಗಿ ಇಷ್ಟಿಷ್ಟು ದೊಡ್ಡದಿದ್ದೇನಾಯಿತು, ಸಣ್ಣ ಸಣ್ಣದಾಯಿತು. ಈ ಸಣ್ಣ ಸಣ್ಣ ಉಂಡೆಗಳಾಗಿ ಏನು ಮಾಡುತ್ತೆ, ಟಂಗು ಫುಡ್ ಪೈಪಿಗೆ ಕಳಿಸುತ್ತೆ. ಸೊ ಇನ್ ಫುಡ್ ಪೈಪ್ ದೇರ್ ಇಸ್ ಅ ಪೆರಿಸ್ಟಾಲಿಸಿಸ್ ಮೂಮೆಂಟ್ ಇನ್ ಫುಡ್ ಪೈಪ್. ಸೊ ಪೆರಿಸ್ಟಾಲಿಸಿಸ್ ಮೂಮೆಂಟ್ ಮೀನ್ಸ್
ನಾವು ಮಲ್ಕೊಂಡು ಈಗ ಕುತ್ಕೊಂಡು ತಿಂದರೆ ಓಕೆ, ಸೊ ಅದು ಡೈರೆಕ್ಟಾಗಿ ಎಲ್ಲಿಗೆ ಹೋಯಿತು, ಸ್ಟೊಮ್ಯಾಕಿಗೆ ಹೋಗುತ್ತೆ, ಹೊಟ್ಟೆಗೆ ಹೋಗುತ್ತೆ ಜಠರಾಗಿ. ಮಲ್ಕೊಂಡು ತಿಂದ್ರೂ ಅದು ಹೊಟ್ಟೆಗೆ ಹೋಗುತ್ತೆ. ಬೇಡ, ನಿಮ್ಮನ್ನು ಉಲ್ಟಾ ಮಾಡಿ ನೀವು ಊಟ ಮಾಡಿ, ಅದು ಸೀದಾ ಅಲ್ಲಿಗೆ ಹೋಗುತ್ತೆ, ಎಲ್ಲಿಗೆ, ಹೊಟ್ಟೆಗೆ ಹೋಗುತ್ತೆ. ಸಿ ದಿಸ್ ಇಸ್ ದ ಪೆರಿಸ್ಟಲಿಸಿಸ್ ಮೂಮೆಂಟ್. ಸಿ ದಿಸ್ ಫುಡ್ ಪೈಪ್ ಈಸ್ ಮೇಡ್ ಅಪ್ ಆಫ್ ಮಸಲ್ಸ್. ಸೊ ಈ ಫುಡ್ ಪೈಪ್ ಯಾವುದರಿಂದ ಆಗಿದೆ, ಮಸಲ್ಸಿಂದ ಆಗಿರೋದು. ಓಕೆ, ಎಸ್ ರೈಟ್. ಈಗ ಫುಡ್ ಪೈಪಿಂದ ಎಲ್ಲಿಗೆ ಎಂಟರ್ ಆಯಿತು, ನೆಕ್ಸ್ಟ್ ಎಂಟರ್ ಟು ದಿಸ್ ಸ್ಟೊಮ್ಯಾಕ್. ಸೊ ಸ್ಟೊಮ್ಯಾಕ್ಗೆ ಎಂಟರ್ ಆಯಿತು. ಸಿ ಇನ್ ಸ್ಟೊಮ್ಯಾಕ್ in stomach there is some gastric juices, digestive juices are secretes in this stomach. See mainly 3 gastric juices secrete agutte. First one is the HCl, means hydrochloric acid, and second one is the pepsin, and third one is the mucus. See this hydrochloric acid or helps to ಕಿಲ್ ಜರ್ಮ್ಸ್. ಸೊ ನಾವು ತಿನ್ನುವಂಥ ಆಹಾರದಲ್ಲಿ ಕೆಲವೊಂದು ಜರ್ಮ್ಸ್ ಬ್ಯಾಕ್ಟೀರಿಯಾ ಇರುತ್ತಿರಲ್ಲ, ಸೊ ಆ ಜರ್ಮ್ಸ್ ಬ್ಯಾಕ್ಟೀರಿಯಾನೆಲ್ಲ ಸಾಯಿಸೋದು ಯಾರು, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇಸ್ ಅ ವೆರಿ ಸ್ಟ್ರಾಂಗ್ ಆ್ಯಸಿಡ್. ಸೊ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದನ್ನು ನಮ್ಮ ಕೈ ಮೇಲೆ ಬಿತ್ತು ಅಂದರೆ ಏನಾಗುತ್ತೆ, ಕೈ ಬರ್ನ್ ಆಗಿಬಿಡುತ್ತೆ, ಸುಡುತ್ತೆ. ಈಗ ನಾವು ಹೇಗೆ ಬೆಂಕಿನ ಮುಟ್ಟರೆ ಸುಟ್ಟೋಗುತ್ತಲ್ಲ, ಸೊ ಆ ಥರ ಸುಡುತ್ತೆ. ಹಾಗಾದರೆ ಈ ಸೆಕ್ರಿಟ್, ಈ ಜ್ಯೂಸ್ ಅಂದರೆ ಆ್ಯಸಿಡ್ ಸ್ಟೊಮ್ಯಾಕಲ್ಲಿ ಸೆಕ್ರಿಟ್ ಆಗುತ್ತಲ್ಲ, ಹಾಗಾದರೆ ಈ ಸ್ಟೊಮ್ಯಾಕ್ ಸುಡಲ್ವಾ? ಇಲ್ಲ. ಯಾಕೆ ಅಂತ ಹೇಳ್ತೇನೆ ಕೇಳಿ. ಸಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮೀನ್ಸ್ HCl ಸ್ಟೊಮ್ಯಾಕಲ್ಲಿ ಸೆಕ್ರೀಟ್ ಆಗುತ್ತೆ. ಓಕೆ, ಸೊ ಸೆಕ್ರೀಟ್ ಮಾಡಿ ಏನಾಗುತ್ತೆ, ವೈರಸ್ಸು ಜರ್ಮ್ಸ್ನೆಲ್ಲ ಏನು ಮಾಡುತ್ತೆ, ಅಲ್ಲಿ ಕಿಲ್ ಮಾಡುತ್ತೆ. ಆ್ಯಂಡ್ ಸಿ ದಸ್ ಮ್ಯೂಕಸ್, ಸಿ ಇಲ್ಲಿ ಒಂದು ಮ್ಯೂಕಸ್ ಅನ್ನೋ ಲೇಯರ್ ಇದೆ ಸ್ಟೊಮ್ಯಾಕ್ನ ಒಳಗಡೆ, ಇನ್ನರ್ ವಾಲಲ್ಲಿ ಏನಿದೆ, ಮ್ಯೂಕಸ್. See, this mucus or protects from HCl, ಸ್ಟೊಮ್ಯಾಕ್ನ ಪ್ರೊಟೆಕ್ಟ್ ಮಾಡುತ್ತೆ HCl ಇಂದ. ನಾನು ಅವಾಗಲೇ ಹೇಳಿದೆ, ಸೊ ಆ್ಯಸಿಡ್ ಸೆಕ್ರಿಟ್ ಆಗುತ್ತೆ ನಮ್ಮ ಸ್ಟೊಮ್ಯಾಕ್ನಲ್ಲಿ ಅಂತ ಹೇಳಿ. ಆ ಆ್ಯಸಿಡ್ ಸೆಕ್ರಿಟ್ ಆದ್ರೂ ನಮ್ಮ ಸ್ಟೊಮ್ಯಾಕ್ ಬರ್ನ್ ಆಗೋದಿಲ್ಲ. ಯಾಕೆಂದರೆ ಈ ಮ್ಯೂಕಸ್ ಮೆಂಬ್ರೇನು ಸ್ಟೊಮ್ಯಾಕ್ನ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಎಸ್. ಸೊ ಇದ್ರ ಒಳಗಡೆ, ಈ ಸ್ಟೊಮ್ಯಾಕ್ನ ಒಳಗಡೆ ಒಂದು ಲೇಯರ್ ಇದೆ, ಅದನ್ನು ನಾವು ಮ್ಯೂಕಸ್ ಮೆಂಬ್ರೇನ್ ಅಂತ ಹೇಳಿ ಕರಿತೀವಿ. ದಿಸ್ ಮ್ಯೂಕಸ್ ಮೆಂಬ್ರೇನ್ ಆರ್ ಪ್ರೊಟೆಕ್ಟ್ಸ್ ದ ಸ್ಟೊಮ್ಯಾಕ್ ಬೈ ದ ಆ್ಯಕ್ಷನ್ ಆಫ್ HCl. Understood? Yes. And one more gastric juice, that it is a pepsin. This pepsin are secretes in our stomach. So pepsin ಅನ್ನೋ ಒಂದು ಡೈಜೆಸ್ಟಿವ್ ಜ್ಯೂಸಸ್ ಆಯಿತಾ ಸ್ಟೊಮ್ಯಾಕಲ್ಲಿ ಸೆಕ್ರೀಟ್ ಆಗುತ್ತೆ. ಸಿ ದಿಸ್ ಜ್ಯೂಸ್ ಆರ್ ಹೆಲ್ಪ್ಸ್ ಟು ಡೈಜೆಸ್ಟ್ ಪ್ರೋಟೀನ್. ಇಟ್ಸ್ ಟರ್ನ್ ಪ್ರೋಟೀನ್ ಇಂಟು ಅಮಿನೋ ಆಸಿಡ್ಸ್. ಸೊ ಅದ್ರ ಬಗ್ಗೆ ಎಲ್ಲ ನೀವು ನೆಕ್ಸ್ಟ್ ತಿಳ್ಕೊತೀರಿ. ಈಗ ಜಸ್ಟ್ ಡೈಜೆಷನ್ನ ನೋಡಿ. ಸೊ ಡೈಜೆಷನಲ್ಲಿ ಮೌತಿಗೆ ನಾವು ಇನ್ನೊಂದು ಹೆಸರು ಬಕಲ್ ಕ್ಯಾವಿಟಿ ಅಂತಲೂ ಕರಿತೀವಿ. ವಿ ಕಾಲ್ ಮೌತ್ ಇಸ್ ಅ ಬಕಲ್ ಕ್ಯಾವಿಟಿ ಆ್ಯಂಡ್ ದಿಸ್ ಫುಡ್ ಪೈಪ್ ಇಸ್ ಅ ಇಸಾಫೇಗಸ್. Okay, esophagus, buccal cavity. So when we intake food through mouth to food pipe and it enters the stomach. In stomach there are many digestive juices or secretes in stomach. See these juices, some HCl juices means hydrochloric acid kills germs, bacteria, and then this mucus are protect our stomach by the action of HCl, and pepsin juice are secretes in this stomach. It helps to digest ಫುಡ್. ಸೊ ಏಕೆ ಇಲ್ಲಿ ಏನಾಯಿತು, ಇಲ್ಲಿಂದ ಬಂದಿರೋಂಥ ಫುಡ್ ಎಲ್ಲ ಡೈಜೆಸ್ಟ್ ಆಯಿತು. ಇನ್ನೂ ಒಂದು ಪದಾರ್ಥ ಡೈಜೆಸ್ಟ್ ಆಗಿರೋದಿಲ್ಲ, ಅದು ಯಾವುದು ಅಂದರೆ ಫ್ಯಾಟ್. ಸೊ ಇನ್ನೂ ಒಂದು ಥಿಂಗು ಡೈಜೆಸ್ಟ್. ಸೊ ಫ್ಯಾಟ್ ಅಂದರೆ ಏನು, ಈಗ ನೀವು ತುಪ್ಪ ತಿಂತೀರಿ ಅಲ್ವಾ, ಎಣ್ಣೆ ಐಟಮ್ ತಿಂತೀರಲ್ಲ, ಸೊ ಅದನ್ನು ನಾವು ಫ್ಯಾಟ್ ಅಂತ ಹೇಳಿ ಕರಿತೀವಿ. ಸೊ ಯು ನೋ ಫ್ಯಾಟ್ ಗಿವ್ಸ್ ಅಸ್ ಮೋರ್ ಎನರ್ಜಿ ಕಂಪೇರ್ಡ್ ಟು ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ಗಿಂತ ಮೋರ್ ಎನರ್ಜಿ ಫ್ಯಾಟ್ ಕೊಡುತ್ತೆ. ಹಾಗಂತ ಹೇಳಿ ಜಾಸ್ತಿ ತಿಂದರೆ ಏನಾಗ್ತೀವಿ, ದಪ್ಪ ಆಗ್ತೀವಿ. ಓಕೆ, ಎಸ್ ರೈಟ್. ಸೊ ಈಗ ಫ್ಯಾಟ್ ಒಂದು ಡೈಜೆಷನ್ ಆಗಲಿಲ್ಲ. ಸೊ ಈ ಫ್ಯಾಟ್ ಅನ್ನೋದು ಡೈಜೆಷನ್ ಆಗೋದು ಬೈಲ್ ಜ್ಯೂಸಿಂದ. ಸೊ ಆ ಬೈಲ್ ಜ್ಯೂಸು ಲಿವರಿಂದ ಸೆಕ್ರೀಟ್ ಆಗುತ್ತೆ. ಸಿ ದಿಸ್ ಬೈಲ್ ಜ್ಯೂಸ್ ಆರ್ ಸೆಕ್ರೀಟ್ ಬೈ ಲಿವರ್ ಆ್ಯಂಡ್ ಇಟ್ ಈಸ್ ಕಲೆಕ್ಟ್ in gallbladder. See, gallbladder collect the bile juice and it's a secretes in small intestine entrance ಅಲ್ಲಿ secrete ಮಾಡುತ್ತೆ. See, it helps to digest what, fat.
ಈಗ ಫಾರ್ ಎಕ್ಸಾಂಪಲ್ ನೀವು ಊಟ ಮಾಡ್ತೀನಿ ಅಂದ್ಕೊಳ್ಳಿ. ಸೊ ಊಟ ಮಾಡಿದ್ಮೇಲೆ ನೀವು ಹ್ಯಾಂಡ್ ವಾಶ್ ಮಾಡ್ಕೋತೀರಿ. ಸೊ ಹ್ಯಾಂಡ್ ವಾಶ್ ಮಾಡ್ಕೊಂಡಾಗ ಕ್ಲೀನಾಗಿ ಹ್ಯಾಂಡ್ ವಾಶ್ ಆಗಿಬಿಡುತ್ತೆ. ಸೊ ಸುಮ್ಮನೆ ನೀರು ಹಾಕ್ಕೊಂಡು ಹಿಂಗಂದರೆ ಏನಾಯಿತು, ಹ್ಯಾಂಡ್ ವಾಶ್ ಆಯಿತು. ಅದೇ ನೀವು ತುಪ್ಪ ಅನ್ನ ಊಟ ಮಾಡಿ ಅಥವಾ ಎಣ್ಣೆ ಐಟಮ್ನ ಊಟ ಮಾಡಿದ್ಮೇಲೆ ಕೈ ತೊಳ್ಕೊಳಕ್ಕೆ ಹೋಗುತ್ತಾ ಕೈಯಲ್ಲಿರೋ ಜಿಡ್ಡು? ಇಲ್ಲ, ಹಾಗೆ ಇರುತ್ತೆ. ನೀವು ಅವಾಗಲೇ ಊಟ ಮಾಡಿ ಕೈ ತೊಳ್ಕೊಂಡಾಗ ಕೈ ಜಿಡ್ಡು ಆರಾಮ್ಸೆ ಹೋಯಿತು. ಯಾಕಂದರೆ ಬರೀ ಆ ರೈಸ್ ಸಾಂಬಾರು ಈಸಿಯಾಗಿ ಏನಾಯಿತು, ಕೈ ತೊಳ್ಕೊಂಡ್ರೆ ಹೋಯಿತು. ಅದೇ ನಾವು ತುಪ್ಪದನ್ನನೋ ಬಟರು ಏನಾದರೂ ಫ್ಯಾಟ್ ಇರೋ ಐಟಮ್ಸ್ನ ತಿಂದ ಮೇಲೆ ನಾವು ಹಾಗೆ ಹ್ಯಾಂಡ್ ವಾಶ್ ಮಾಡಿದ್ರೆ ಕೈ ಕ್ಲೀನ್ ಆಗುತ್ತಾ? ಇಲ್ಲ. ಸೊ ನಾವು ಅವಾಗ ಏನು ಮಾಡ್ತೀವಿ, ಸೋಪ್ ಹಾಕ್ಕೊಂಡು ವಾಶ್ ಮಾಡ್ತೀವಿ ಅಲ್ವಾ ಕೈನ. ಸೊ ಅವಾಗ ಏನಾಗುತ್ತೆ, ಕ್ಲೀನಾಗಿ ಹ್ಯಾಂಡ್ ವಾಶ್ ಆಗುತ್ತೆ. ಹಾಗೆಯೇ ಇಲ್ಲಿ ಸ್ಟೊಮ್ಯಾಕಲ್ಲಿ ಏನಾಗೋದಿಲ್ಲ, ಫ್ಯಾಟ್ ಡೈಜೆಸ್ಟ್ ಆಗೋದಿಲ್ಲ. ಆವಾಗ ಏನಾಗುತ್ತೆ, ಈ ಲಿವರ್, ಸಿ ದಿಸ್ ಈಸ್ ದ ಲಾರ್ಜೆಸ್ಟ್ ಆರ್ಗನ್ ಇನ್ ಅವರ್ ಡೈಜೆಸ್ಟ್ ಸಿಸ್ಟಮ್. See, liver is the largest organ in our digestive system. See, this liver secrete what? Bile juice. See, liver secretes bile juice. See, this bile juice are collects in gallbladder. Okay. See, this bile juice are digest what? Fat in our digest ಮಾಡುತ್ತೆ. Okay, after these totally digested food or enters to this small intestine. ಎಲ್ಲ ಡೈಜೆಸ್ಟ್ ಆಗಿರೋ ಫುಡ್ ಎಲ್ಲಿಗೆ ಹೋಗುತ್ತೆ? ಸ್ಮಾಲ್ ಇಂಟೆಸ್ಟೈನ್ ಮೀನ್ಸ್ ಸಣ್ಣ ಕರಳಿಗೆ ಹೋಗುತ್ತೆ. ಇದು ಏನಿದೆಯಲ್ಲ, ಸೊ ಇದನ್ನು ಏನು ಹೇಳ್ತೀವಿ ನಾವು? ಸ್ಮಾಲ್ ಇಂಟೆಸ್ಟೈನ್ ಅಂತ ಹೇಳಿ ಕರಿತೇವೆ. ಓಕೆ, ಎಸ್. ಸಿ ನಾ ಇನ್ ಸ್ಮಾಲ್ ಇಂಟೆಸ್ಟೈನ್, ಸಿ ಇಟ್ಸ್ in this small intestine inner wall contains villi. See, these villis are absorb nutrients from digested food. ಸೊ ನಾವು ಇಲ್ಲಿ ತನಕ ಊಟ ಮಾಡಿದ್ದು ಏನಾಯಿತು, ಡೈಜೆಷನ್ ಆಯಿತು, ಆದರೆ ಎಲ್ಲೂ ಅಬ್ಸರ್ವ್ ಆಗಿಲ್ಲ ಅಲ್ವಾ. ಇಲ್ಲೆಲ್ಲ ದೊಡ್ಡದಿರೋದೇನಾಯಿತು, ಸಣ್ಣದಾಗಿ ಕಚ್ಚಿದ್ವಿ, ಅಲ್ಲಿಂದ ಫುಡ್ ಪೈಪಿಂದ ಸ್ಟೊಮ್ಯಾಕಿಗೆ ಬಂತು, ಅಲ್ಲೂ ಡೈಜೆಷನ್ ಆಯಿತು ಹೊರತು ಎಲ್ಲೂ ಅಬ್ಸರ್ಪ್ಷನ್ ಆಗಿಲ್ಲ. ಫ್ಯಾಟು ಸಹಿತ ಬೈಲ್ ಜ್ಯೂಸಿಂದ ಡೈಜೆಷನ್ ಆಯಿತು. ಡೈಜೆಷನ್ ಆಗಿರೋ ಫುಡ್ ಎಲ್ಲ ಎಲ್ಲಿಗೆ ಹೋಯಿತು? ಸ್ಮಾಲ್ ಇಂಟೆಸ್ಟೈನಿಗೆ ಬಂದಿದೆ. ಈಗ ಸ್ಮಾಲ್ ಇಂಟೆಸ್ಟೈನಲ್ಲಿ ಏನಾಯಿತು, ಎಲ್ಲ ಫುಡ್ಡು ಡೈಜೆಷನ್ ಆದಮೇಲೆ ಏನಾಯಿತು, ಅಬ್ಸರ್ವ್ ಮಾಡ್ಕೋಬೇಕು. ಸೊ ನಮ್ಮ ಬಾಡಿಗೆ ನ್ಯೂಟ್ರಿಯೆಂಟ್ಸ್ ಬೇಕಲ್ಲ, ಆ ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡೋದು ಯಾರು? ಸ್ಮಾಲ್ ಇಂಟೆಸ್ಟೈನ್ ಮೀನ್ಸ್ ಸಣ್ಣ ಕರಡು. ಸಿ ದಿಸ್ ಸ್ಮಾಲ್ ಇಂಟೆಸ್ಟೈನ್ ಅಬ್ಸರ್ವ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಡೈಜೆಸ್ಟೆಡ್ ಫುಡ್. ಸೊ ಡೈಜೆಸ್ಟೆಡ್ ಫುಡ್ಡಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡುತ್ತೆ. ಸೊ ಅಬ್ಸರ್ವ್ ಮಾಡಿರೋ ಫುಡ್ಡನ್ನ ಏನು ಮಾಡುತ್ತೆ, ನೆಕ್ಸ್ಟು ಎಲ್ಲ ಬಾಡಿ ಪಾರ್ಟ್ಸ್ಗೂ ಕಳಿಸುತ್ತೆ. ಯಾರು? ಈ ಸ್ಮಾಲ್ ಇಂಟೆಸ್ಟೈನ್. ಓಕೆ, ಅಲ್ಲಿ ಆ ಥರದ್ದು ಸರ್ಕ್ಯುಲೇಷನ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲೆಲ್ಲ ಅಬ್ಸರ್ಪ್ಷನ್ ಆಯಿತು. ಈಗ ಉಳಿದಿರೋವಂತಹ ಫುಡ್ ಏನಾಗುತ್ತೆ, ಲಾರ್ಜ್ ಇಂಟೆಸ್ಟೈನಿಗೆ ಬರುತ್ತೆ. ಇದು ಏನು ದೊಡ್ಡದಿದೆಯಲ್ಲ, ಸೊ ಇದನ್ನು ನಾವು ಲಾರ್ಜ್ ಇಂಟೆಸ್ಟೈನ್ ಅಂತ ಹೇಳಿ ಕರಿತೀವಿ, ಅಂದರೆ ದೊಡ್ಡ ಕರಳು ಅಂತ ಹೇಳಿ. ಸಿ ದಿಸ್ ಲಾರ್ಜ್ ಇಂಟೆಸ್ಟೈನ್ ಅಬ್ಸರ್ವ್ ವಾಟರ್. ನಾವು ಹೇಳ್ತಿರ್ತೀವಿ ನೀರು ಕುಡೀರಿ ಅಂತ ಹೇಳಿ. ಇಲ್ಲೆಲ್ಲ ನೀರು ಹೋಯಿತು, ಆದರೆ ಎಲ್ಲೂ ಅಬ್ಸರ್ವ್ ಆಗಲಿಲ್ಲ. ಆ ನೀರು ಎಲ್ಲಿ ಅಬ್ಸರ್ವ್ ಆಗುತ್ತೆ? ಲಾರ್ಜ್ ಇಂಟೆಸ್ಟೈನಲ್ಲಿ ಅಬ್ಸರ್ವ್ ಆಗುತ್ತೆ. ಓಕೆ, ಸಿ ಇಲ್ಲೆಲ್ಲ ಫುಡ್ ಅಬ್ಸರ್ವ್ ಆಯಿತು. ಇನ್ನು ಉಳಿದಿರೋ ವೇಸ್ಟ್ ಮೆಟೀರಿಯಲ್ಸ್ ಎಲ್ಲಿಗೆ ಹೋಯಿತು? ಲಾರ್ಜ್ ಇಂಟೆಸ್ಟೈನಿಗೆ ಹೋಯಿತು. ಈ ಲಾರ್ಜ್ ಇಂಟೆಸ್ಟೈನಲ್ಲಿ ಏನಾಯಿತು? ವಾಟರ್ನ ಅಬ್ಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ವಾಟರ್ ಏನು ಮಾಡುತ್ತೆ, ಈ ಲಾರ್ಜ್ ಇಂಟೆಸ್ಟೈನ್ ವಾಟರ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಆಗ ಇನ್ನೇನು ಉಳಿತು? ಫೀಕಲ್ ಉಳಿತು. ಸೊ ದಿಸ್ ಫೀಸಸ್ ಆರ್ ಕಲೆಕ್ಟ್ ಇನ್ ರೆಕ್ಟಮ್. ಸೊ ಇಲ್ಲಿ ಏನಾಯಿತು, ರೆಕ್ಟಮಲ್ಲಿ ಫೀಸಸ್ ಕಲೆಕ್ಟ್ ಆಯಿತು. ಎಸ್ ವೆನ್ ಯು ಗೋ ಟು ಟಾಯ್ಲೆಟ್ ಆನ್ ದಟ್ ಟೈಮ್ ಥ್ರೂ ದ ಏನಸ್ ದಟ್ ಫೀಸಸ್ ಆರ್ ಎಕ್ಸ್ಕ್ರೀಟ್. ಸೊ ಏನಾಗುತ್ತೆ, ನಾವು ಏನು ವಾಶ್ರೂಮಿಗೆ ಹೋಗ್ತೀವಲ್ಲ, ಸೊ ಆಗ ನಮ್ಮ ವೇಸ್ಟ್ ಮೆಟೀರಿಯಲ್ಸ್ ಏನಸ್ ಮುಖಾಂತರ ಔಟ್ಸೈಡ್ ಹೋಗುತ್ತೆ. ಸಿ ದಿಸ್ ಈಸ್ ದ ಪ್ರೊಸೆಸ್ ಆಫ್ ಡೈಜೆಷನ್. ಸೊ ಇದು ನಾವು ಡೈಜೆಷನ್ ಅಂತ ಹೇಳಿ ಕರಿತೀವಿ. ಓಕೆ, ದಿಸ್ ಈಸ್ ದ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ನಾನು ಇನ್ನೊಮ್ಮೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇವೆ. ಓಕೆ, ಸೊ ಮೌತಿಂದ ಫುಡ್ ತಗೋತೀವಿ. ಫುಡ್ ಇಲ್ಲಿ ಟೀತ್ ಚೀವ್ ಮಾಡುತ್ತೆ, ಸಲೈವರಿ ಗ್ಲ್ಯಾಂಡ್ಸ್ ಸಲೈವ ಸೆಕ್ರೆಟ್ ಮಾಡುತ್ತೆ, ಟಂಗ್ ಟೇಸ್ಟ್ ನೋಡಿ ಫುಡ್ಡನ್ನು ಏನು ಮಾಡುತ್ತೆ, ರೋಲ್ ಮಾಡಿ ಸ್ವಾಲೋ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ.
ಸೊ ಇಲ್ಲಿಂದ ಫುಡ್ ಪೈಪ್ ಮೀನ್ಸ್ ಇಸೋಫೇಗಸ್ಗೆ ಬರುತ್ತೆ ಫುಡ್ಡು. ಸೊ ಅಲ್ಲಿಂದ ಸ್ಟೊಮ್ಯಾಕಿಗೆ ಎಂಟ್ರ್ ಆಗುತ್ತೆ. ಸ್ಟೊಮ್ಯಾಕಲ್ಲಿ ಕೆಲವೊಂದು ಡೈಜೆಸ್ಟಸ್ ಜ್ಯೂಸಸ್ ಸೆಕ್ರೇಟ್ ಆಗಿ ಫುಡ್ಡನ್ನು ಡೈಜೆಸ್ಟ್ ಮಾಡುತ್ತೆ. ಹಾಗೆ ಅದ್ರ ಜೊತೆಗೆ HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸಹಿತ ಸೆಕ್ರೇಟ್ ಆಗುತ್ತೆ. ಸಿ ದಿಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆರ್ ಕಿಲ್ಸ್ germs and bacteria viruses. See these bacteria virus are cause many diseases. See these bacteria viruses are killed by the HCl. See these acid are not damage our stomach. Why? Because that our inner wall stomach is covered with the mucus. Okay, and then digested food is going to enter to the stomach, sorry, small intestine. In that time the liver secretes the bile juice. See this bile juice are helps to digest fat. ಓಕೆ, ಸಿ ಇಲ್ಲಿ ಫುಡ್ ಯಾವುದು ಡೈಜೆಸ್ಟ್ ಆಗಿರೋದಿಲ್ಲಲ್ಲ ಅದು ಆ ಫ್ಯಾಟ್ನ ಬೈಲ್ ಜ್ಯೂಸು ಏನು ಮಾಡುತ್ತೆ, ಡೈಜೆಸ್ಟ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಆವಾಗಲೇ ಊಟ ಮಾಡಿದ್ರೆ ಹ್ಯಾಂಡ್ ವಾಶ್ ಮಾಡಿದ್ರೆ ಕೈ ತೊಳೆದು ಹೋಗ್ಬಿಡುತ್ತೆ, ಅದು ಎಲ್ಲ ಸ್ಟೊಮ್ಯಾಕಲ್ಲಿ ಆಗುತ್ತೆ. ಅದೇ ಎಣ್ಣೆ ಏನಾದರೂ ಪದಾರ್ಥ ಊಟ ಮಾಡಿದಾಗ ಅಥವಾ ತುಪ್ಪದಲ್ಲೇ ನಾವು ಊಟ ಮಾಡಿದಾಗ ಹ್ಯಾಂಡ್ ವಾಶ್ ಮಾಡಿದ್ರೆ ಜಿಟ್ಟು ಹೋಗಲ್ಲ. ಆಗೇನು ಮಾಡ್ತೀವಿ, ಸೋಪ್ನ ಯೂಸ್ ಮಾಡ್ತೀವಿ. ಹಾಗೆ ಸೊ ಅನ್ಡೈಜೆಸ್ಟೆಡ್ ಫ್ಯಾಟ್ನ ಯಾರು ಡೈಜೆಸ್ಟ್ ಮಾಡ್ತಾರೆ, ಬೈಲ್ ಜ್ಯೂಸು digest ಮಾಡುತ್ತೆ. And then it enters to the small intestine. In small intestine the willies are absorb nutrients from the digested food and it's sent to all parts of our body. And then waste materials are sent to the large intestine. As in large intestine the water, minerals, vitamins are absorbed from this large intestine, and totally undigested food waste materials means feces are collected in rectum. Okay, so rectum alli collect agutte, then it's go through the anus. Okay, so these are all about digestive system. Okay, yes, right. Yes, we learned about the digestive system. Next one system is respiratory system. So next system yavadu, a respiratory system. So respiration is a very important to all living organism. So respiration ಅನ್ನೋದು ತುಂಬಾ ಇಂಪಾರ್ಟೆಂಟ್. ವೈ ಇಟ್ ಈಸ್ ಇಂಪಾರ್ಟೆಂಟ್, ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ರೆಸ್ಪಿರೇಷನ್ ಅನ್ನೋದನ್ನ ನೋಡೋಣ. ಓಕೆ, ನೆಕ್ಸ್ಟ್ ಒನ್ ಈಸ್ respiration system. See, in respiration system many organs or works in respiration system. Okay, see, see this is human respiratory system. See, normally in this respiratory system nose, see this one is what, nose, and this one is windpipe. What it is, windpipe. ನಾನು ಆವಾಗಲೇ ಅನ್ನನಾಳ ಅಂದೆ, ಇದು ಏನು windpipe. That one is the food pipe, this one is windpipe, and this one is lung. There are two lungs in our body, first one and second one, right lung and left lung. Okay, yes. See, in respiratory system many organs are doing work in our body. Okay, yes, right. Yes, in respiratory system we intake or inhale what, oxygen, understood, through our nostrils. So ನಮ್ಮ ನೋಸ್ನಲ್ಲಿ ಎರಡು ಹೋಲ್ ಇದೆಯಲ್ಲ, ಸೊ ಅದನ್ನು ನಾವು ನೋಸ್ಟ್ರಿಲ್ ಅನ್ಸ್ತೀವಿ. ವಾಟ್ ವಿ ಕಾಲ್, ನೋಸಲ್ಲಿರುವಂಥದ್ದನ್ನು ನಾವು ಎರಡು ಹೋಲ್ಸ್ನ ನಾವಂತೀವಿ nostril. See, these two nostrils are inhale what, oxygen. So inhale ಅಂದರೆ get in air, inhalation. Inhalation means get in air. So which are going to get in, oxygen. So ಯಾವ ಏರ್ ಹೋಗುತ್ತೆ ನಮ್ಮ ಬಾಡಿ ಒಳಗಡೆಗೆ, ಮೂಗಿನೊಳಗಡೆ
ಆಕ್ಸಿಜನ್ ಮಾತ್ರ ಹೋಗುತ್ತೆ. ಓಕೆ, ಎಸ್, ದಿಸ್ ಒನ್ ಈಸ್ ವಾಟ್ ಕಾಲ್ಡ್ ಇನ್ಹಲೇಷನ್. ಆ್ಯಂಡ್ ನೆಕ್ಸ್ಟ್, when we intake air, that air is pass through this wind. ಸೊ ಆ ಏರ್ ಯಾವುದರಿಂದ ಪಾಸ್ ಆಗುತ್ತೆ? ವಿಂಡ್ ಪೈಪಿಂದ ಪಾಸ್ ಆಗಿ ಇಟ್ಸ್ ಎಂಟರ್ ಟು ಅವರ್ ಲಂಗ್ಸ್. ಸೊ ಎಲ್ಲಿಗೆ ಎಂಟ್ರ್ ಆಗುತ್ತೆ? ಲಂಗ್ಸಲ್ಲಿ ಎಂಟ್ರ್ ಆಗುತ್ತೆ. ಸೊ ಈ ಲಂಗ್ಸಲ್ಲಿ ಏನು ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್. See, normally when oxygen are enters to the lungs, and that time that lungs are going to expand. Expand means what happens? See, normally when you blow a balloon, so ನಾವು ಒಂದು ಪೀಪಿನ ಊದಿದ್ರೆ ಏನಾಗುತ್ತೆ? ಹಿಗ್ಗುತ್ತೆ, ಆಮೇಲೆ ಶ್ರಿಂಕ್ ಆಗುತ್ತೆ. ಸೊ ಲೈಕ್ ದಟ್, ಸಿ ವೆನ್ ಹಾಗಂತ ಹೇಳಿ ಲಂಗ್ಸ್ ತುಂಬ ಶ್ರಿಂಕ್ ಆಗೋದಿಲ್ಲ, ಬಲೂನ್ ಟೈಪ್ ಸಣ್ಣ ದೊಡ್ಡದಾಗತ್ತೆ ಅಷ್ಟೇ. Okay, see when we intake air, see that air or enters to the nostrils and it passes through the windpipe and then it enters to this lungs. So when air means oxygen enters to our lungs, that lungs is start to expand. Okay, so here is a gas exchanging. Normally when we intake food, it releases energy. See, for to consume our energy, oxygen is also very essential to us. See that oxygen ಇಲ್ಲಿ ಏನಾಗುತ್ತೆ? ಆಕ್ಸಿಜನ್ನ ಎಕ್ಸ್ಚೇಂಜಿಂಗ್ ಆಗುತ್ತೆ. ಸೊ ಆಕ್ಸಿಜನ್ನ ಕೊಟ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಮೀನ್ಸ್ ಇಂಪ್ಯೂರ್ ಏರ್ ಏನಾಗುತ್ತೆ? ಅದೇ ಲಂಗ್ಸ್ ವಿಂಡ್ ಪೈಪ್ ನಾಸ್ಟ್ರಿಲ್ಸ್ ಮುಖಾಂತರನೇ ಹೊರಗಡೆ ಬರುತ್ತೆ. ಓಕೆ, ಸಿ ಮೀನ್ಸ್ ಎಕ್ಸೆಲ್, exhalation. Exhalation means let out air. Which one? Impure air, that it is carbon dioxide. See which air is come out from our body? Carbon dioxide. See, when we intake through nostrils, it's let in air through the windpipe and it enters to the lungs. There are two lungs are there. See, here is ಎಕ್ಸ್ಚೇಂಜಿಂಗ್ ಗ್ಯಾಸ್. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಕೊಟ್ಟು ಆಕ್ಸಿಜನ್ನ ತಗೊಳುತ್ತೆ. ಸೆಲ್ಸ್ಗಳು ಅಂತ ಹೇಳಿದೆ ಅಲ್ವಾ ಆವಾಗಲೇ. ಸೊ ಆ ಸೆಲ್ಸಿಂದ ಏನಾಗುತ್ತೆ? ಎಕ್ಸ್ಚೇಂಜಿಂಗ್ ಆಗುತ್ತೆ. ಮತ್ತು ಅಗೇನ್ ಇಂಪ್ಯೂರ್ ಏರ್ ಮೀನ್ಸ್ ಕಾರ್ಬನ್ ಡೈಆಕ್ಸೈಡು ವಿಂಡ್ ಪೈಪ್ ಮುಖಾಂತರ ಅದೇ ನೋಸಿಂದನೇ ಬರುತ್ತೆ. ಸೊ ನೀವೀಗ ಅಬ್ಸರ್ವ್ ಮಾಡಿ, ನೀವೇನು ಮಾಡ್ತೀರಿ? ಉಸಿರಾಡಿ ಅಂತ ಅಂದಾಗ ಇನ್ಹೇಲ್, ಇನ್ಹೇಲ್ ಅಂದರೆ ಗಾಳಿನ ತಗೊಳ್ದು, ಎಕ್ಸೇಲ್ ಅಂದರೆ ವಾಟ್? ವಿ ಹ್ಯಾವ್ ಟು ಗಿವ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಮೀನ್ಸ್ ಇಂಪ್ಯೂರ್ ಏರ್. So this process is going in our whole life. ಸೊ ನಾವೀಗ ಯಾರಾದ್ರು ಸತ್ತು ಹೋದ್ರು ಅಂದರೆ ಏನು ಮಾಡ್ತಾರೆ ಹೇಳಿ? ಮೂಗತ್ರ ಬೆರಳು ಇಡ್ತಾರೆ ಅಲ್ವಾ. ಸೊ ಯಾಕೆ ಅಂದರೆ ಅಲ್ಲವರು ಬ್ರೀತ್ ಮಾಡ್ತಾ ಇದ್ರೆ ಮಾತ್ರ ಅವರು ಲಿವಿಂಗ್ ಆರ್ಗನ್ಸ್, ಇಲ್ಲಾಂದರೆ ಡೆಡ್ ಅಂತ ಹೇಳ್ತೀವಿ. ಓಕೆನಾ? ಎಸ್, ಸಿ ದಿಸ್ ಇಸ್ ಹ್ಯಾಪನ್ಸ್ ಇನ್ ಹ್ಯೂಮನ್, ನಾಟ್ ಓನ್ಲಿ ಹ್ಯೂಮನ್, ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಅಲ್ಲಿ ಉಸಿರಾಡ್ತಿದ್ರೆ ಮಾತ್ರ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಇಲ್ಲ ಅಂದರೆ ನಾನ್ ಲಿವಿಂಗ್, ಓಕೆ, ಡೆಡ್ ಆಗಿದ್ದಾರೆ ಅಂತ ಹೇಳಿ. ಎಸ್, ಸಿ ರೆಸ್ಪಿರೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಇನ್ಹೇಲ್ ಆಕ್ಸಿಜನ್. ಸೊ ಪ್ಯೂರ್ ಆಕ್ಸಿಜನ್ನ ತೊಗೊಂಡ್ರೆ ನಮ್ಮ ಲಂಗ್ಸ್ ಪ್ಯೂರಾಗಿ ಕ್ಲೀನಾಗಿರುತ್ತೆ, ನಾವು ಈಸಿಯಾಗಿ ಬ್ರೀತ್ ಮಾಡ್ತೀವಿ. ಸೊ ನಾವು ಇಂಪ್ಯೂರ್ ಆಕ್ಸಿಜನ್ ತೊಗೊಂಡ್ರೆ ನಮಗೆ ಇಟ್ ಕಾಸ್ ಮೆನಿ ಡಿಸೀಸಸ್. ಸಿ ನವೆ ಡೇಸ್ ಏರ್ ಈಸ್ ಗೋಯಿಂಗ್ ಟು ಪೊಲ್ಯೂಷನ್. ಸೊ ನಮ್ಮ ಸರೌಂಡಿಂಗ್ ತುಂಬ ಪೊಲ್ಯೂಟ್ ಆಗ್ತಿದೆ ಬಿಕಾಸ್ ಆಫ್ ಅವರ್ ಹ್ಯೂಮನ್ ಆ್ಯಕ್ಟಿವಿಟೀಸ್. ಸೊ ಡಸ್ಟ್ ಇದೆ, ಹಾಗೆ ಇಂಪ್ಯೂರ್ ಏರ್ ಇದೆ, ಸ್ಮೋಕ್ ಇದೆ. ಸಿ ವೆನ್ ದೀಸ್ ಆಲ್ ಥಿಂಗ್ಸ್ ಎಂಟರ್ಸ್ ಟು ಅವರ್ ಲಂಗ್ಸ್, ದಟ್ ಲಂಗ್ಸ್ ವಿಲ್ ಬಿ ಕಾಸ್ ಮೆನಿ ಡಿಸೀಸಸ್. ಸೊ ಆ ಡಸ್ಟೆಲ್ಲ ಏನು ಮಾಡುತ್ತೆ? ಮೆನಿ ಡಿಸೀಸಸ್ನ ಕಾಸ್ ಮಾಡುತ್ತೆ, ನಮ್ಮ ಲಂಗ್ಸ್ನ ಇಂಪ್ಯೂರ್ ಮಾಡುತ್ತೆ, ಹಾಳು ಮಾಡುತ್ತೆ. ಹಾಗಾಗಿ ನಾವು ಪ್ಯೂರ್ ಏರ್ ತಗೋಬೇಕು ಅಂದರೆ ವಿ ಶುಡ್ ಗ್ರೋ ಮೋರ್ ಆ್ಯಂಡ್ ಮೋರ್ ಟ್ರೀಸ್. ಯು ನೋ, ಟ್ರೀಸ್ ಆರ್ ಗಿವ್ಸ್ ಅಸ್ ಪ್ಯೂರ್ ಆಕ್ಸಿಜನ್. ನಮ್ಮ ಟ್ರೀಸ್ ಏನು ಮಾಡುತ್ತೆ? ನಮಗೆ ಪ್ಯೂರ್ ಆಕ್ಸಿಜನ್ ಮಾಡೋಕ್ಕೆ ಕೊಡುತ್ತೆ. ಸಿ ಹೇಗೆ ನಾವು ಬ್ರೀತ್ ಮಾಡ್ತೀವಲ್ಲ ಹಾಗೆ ಪ್ಲ್ಯಾಂಟ್ಸ್ ಬ್ರೀತ್ ಮಾಡುತ್ತೆ. ಸೊ ಪ್ಲ್ಯಾಂಟ್ಸ್ ಬ್ರೀತ್ ಮಾಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಆಕ್ಸಿಜನ್ನ ಕೊಡುತ್ತೆ. ಸೊ ಆಕ್ಸಿಜನ್ ಇದೆಯಲ್ಲ ಅದು ತುಂಬಾ ಪ್ಯೂರ್ ಇರುತ್ತೆ. ಆ ಆಕ್ಸಿಜನ್ನ ನಮ್ಮನ್ನು ಏನು ಹೆಲ್ತಿಯಾಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸೊ ದಿಸ್ ಈಸ್ ಅಬೌಟ್ ರೆಸ್ಪಿರೇಷನ್. ಓಕೆ, ನೆಕ್ಸ್ಟ್ ಒನ್ ಆರ್ಗನ್ ಸಿಸ್ಟಮ್, ದಟ್ ಇಟ್ ಈಸ್ ಸರ್ಕ್ಯುಲೇಟರಿ ಆರ್ಗನ್ ಸಿಸ್ಟಮ್. Next one organ system, that it is circulatory
organ system. See, in circulatory organ system, many blood and the heart and blood vessels are works in this organ system. Which are the organs? The heart. Heart andre hridaya. Okay, and the blood and blood vessels are make our circulatory system. ಸಿ ಹಾರ್ಟ್ ರಕ್ತ ಹಾಗೂ ರಕ್ತನಾಳಗಳು, ಬ್ಲಡ್ ವೆಸಲ್ಸ್ ಮೀನ್ಸ್ ರಕ್ತನಾಳಗಳು ಎಲ್ಲ ಸೇರಿ ಏನಾಗಿದೆ, ಸರ್ಕ್ಯುಲೇಟರಿ ಸಿಸ್ಟಮ್ ಆಗಿದೆ. ಸಿ ನಾರ್ಮಲಿ ಅವರ್ ಹಾರ್ಟ್ ಪಂಪ್ಸ್ ಬ್ಲಡ್ ಟು ಆಲ್ ಪಾರ್ಟ್ಸ್ ಅವರ್ ಬಾಡಿ. ಸೊ ನಿಮಗೆ ಎಲ್ಲೇ ಒಂದು ಸಣ್ಣ ಗಾಯ ಆದ ತಕ್ಷಣ ಅಲ್ಲಿ ಏನಾಗುತ್ತೆ, ಬ್ಲಡ್ ಬರುತ್ತಲ್ಲ. ಸೊ ಆ ಬ್ಲಡ್ ಬರಲಿಕ್ಕೆ ಕಾರಣ ಇಟ್ಸ್ ಆಲ್ವೇಸ್ ಸರ್ಕ್ಯುಲೇಟಿಂಗ್. ಸೊ ಎಲ್ಲ ಕಡೆಗೂ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಸಿ ಅವರ್ ಹಾರ್ಟ್ ಪಂಪ್ಸ್. ಸೊ ಇದೇನು ಮಾಡ್ತಾ ಇರುತ್ತೆ, ನಾವು ಹಾರ್ಟ್ ಪಂಪ್ ಆಗ್ತಾ ಇದೆ ಅಂತೀವಿ, ಅಂದರೆ ಹೃದಯ ಬಡಿತಾ ಇರುತ್ತೆ. ಸೊ ಏನಂದರೆ ಅಲ್ಲಿ ಪಂಪ್ ಮಾಡ್ತಾ ಇರುತ್ತೆ. ಸೊ ಬ್ಲಡ್ನ ಎಲ್ಲ ಕಡೆಗೂ ಎಲ್ಲ ಪಾರ್ಟ್ಸ್ಗೂ ಪಂಪ್ ಮಾಡ್ತಾ ಇರುತ್ತೆ. ಯಾವುದು? ಹಾರ್ಟ್. ಓಕೆ, ಎಸ್. ಸಿ ವೆನ್ ಹಾರ್ಟ್ ಪಂಪ್ಸ್ ದ pure blood are reaches to all parts of our body. See, this is happens because of the blood vessels. So ನಮ್ಮ overall bodyಯಲ್ಲಿ blood vessels ಇರುತ್ತೆ. See, you just see your textbooks page number 73. See, this is about, see this picture is a circulatory system. This is a circulatory system diagram. See, circulatory system ಇಂದ ಏನಾಗುತ್ತೆ, ಬ್ಲಡ್ಡು ಎಲ್ಲ ಪಾರ್ಟ್ಸ್ಗೂ ಪಂಪ್ ಆಗುತ್ತೆ. ಸಿ ಹಾರ್ಟ್ ಪಂಪ್ಸ್ ಬ್ಲಡ್. ಸಿ ದಿಸ್ ಒನ್ ಹಾರ್ಟ್ ಪಂಪ್ಸ್ ಬ್ಲಡ್ ಟು ಆಲ್ ಓವರ್ ಬಾಡಿ. ಸೊ ನಮ್ಮ ಆಲ್ ಓವರ್ ಬಾಡಿಗೆ ಹಾರ್ಟ್ ಏನು ಮಾಡುತ್ತೆ, ಬ್ಲಡ್ನ ಪಂಪ್ ಮಾಡುತ್ತೆ. ಸೊ ಬ್ಲಡ್ ಪಂಪ್ ಮಾಡಿದಾಗ ಬ್ಲಡ್ ವೆಸಲ್ಸ್ನ ಮುಖಾಂತರ ಅಂದರೆ ರಕ್ತನಾಳಗಳ ಮುಖಾಂತರ ಏನಾಗುತ್ತೆ, ನಮ್ಮ ಎಲ್ಲ ಬಾಡಿ ಪಾರ್ಟಿಗೂ ಬ್ಲಡ್ ರೀಚ್ ಆಗುತ್ತೆ. ಸಿ ದಿಸ್ ಈಸ್ ಅಬೌಟ್ our circulatory system. Yes, next system is a nervous system. Next system is what? Nervous system. Okay, yes, nervous system means see, nervous system consists brain. See, it consists what? Brain. Brain andre enu? ಮೆದುಳು. and it consists what? Spinal cord and also nerves. See, when we do any activity, so ನಾವು ಈ ಏನು ಆರ್ಗನ್ ಸಿಸ್ಟಮ್ ಇದೆ ಅಲ್ವಾ, ಡೈಜೆಷನ್ ಆಗಲಿ, ಸ್ಕೆಲಿಟನ್, ಮಸ್ಕ್ಯುಲರ್, ಸರ್ಕ್ಯುಲೇಟರಿ, ರಿಪ್ರೊಡಕ್ಷನ್, ಎಕ್ಸ್ಕ್ರಿಟರಿ ಸಿಸ್ಟಮ್, ಈ ಎಲ್ಲ ಸಿಸ್ಟಮ್ಗೂ ವರ್ಕ್ ಹೀಗೆ ಮಾಡಬೇಕು ಅಂತ ಹೇಳೋದು ನಮ್ಮ ನರ್ವಸ್ ಸಿಸ್ಟಮ್. ಹೇಗೆ? ಸಿ ದಿಸ್ ಬ್ರೈನ್ ಇನ್ಸಿಸ್ಟ್ ಟು ಡೂ ಆಲ್ ದ ವರ್ಕ್. ಸಿ ಬ್ರೈನ್ ಏನು ಒಂಥರ ಲೀಡರ್ಶಿಪ್, ರಾಜ ಇದ್ದ ಹಾಗೆ ಇದೇನು ಮಾಡುತ್ತೆ, ಎಲ್ಲ ಪಾರ್ಟ್ಸ್ಗೂ ಇದಿದೆ ವರ್ಕ್ ಮಾಡಬೇಕು ಅನ್ನೋದನ್ನು ನೀಟಾಗಿ ಹೇಳ್ಕೊಡೋದು ಈ ಬ್ರೈನ್. ಸಿ ದಿಸ್ ಬ್ರೈನ್ ಈಸ್ ಆರ್ ಇನ್ಸಿಸ್ಟಿಂಗ್ ಆಲ್ ವರ್ಕ್ಸ್ ವಾಟ್ ಎವರ್. ನಾವು ಈಗ ಥಿಂಕ್ ಮಾಡಬೇಕು ಅಂದ್ರೂ ನಮಗೆ ಬ್ರೈನೇ ಇನ್ಸಿಸ್ಟ್ ಮಾಡುತ್ತೆ. ಟೀಚ್ ಮಾಡಬೇಕು, ಫಾರ್ ರೈಟಿಂಗ್, ಫಾರ್ ಈಟಿಂಗ್, ಫಾರ್ ರನ್ನಿಂಗ್, whatever what we doing works, for dancing, for many for doing activities, that work are insist by this brain. Okay, yes. See, ನಮ್ಮ ಬ್ರೈನ್ ಏನು ಮಾಡುತ್ತೆ, ನಮಗೆ ವರ್ಕ್ನ ಹೇಳುತ್ತೆ. ಎಸ್, ರೈಟ್. ಎಸ್, ಆ್ಯಂಡ್ ಇಟ್ ಕಂಟ್ರೋಲ್. ಸಿ ದಿಸ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್ ಆಲ್ ದ ಆರ್ಗನ್ ಸಿಸ್ಟಮ್. ಸಿ ನರ್ವಸ್ ಸಿಸ್ಟಮ್ ಏನಿದೆ, ನಮ್ಮ ಬೇರೆ ಆರ್ಗನ್ ಸಿಸ್ಟಮ್ ಇದೆಯಲ್ಲ, ಸ್ಕೆಲಿಟನ್ ಸಿಸ್ಟಮ್ ಆಗಲಿ, ಡೈಜೆಷನ್, ರಿಪ್ರೊಡಕ್ಷನ್, ಎಕ್ಸ್ಕ್ರಿಷನ್, ರೆಸ್ಪಿರೇಷನ್, ಈ ಎಲ್ಲ ಸಿಸ್ಟಮ್ನ ಮೇಂಟೈನ್ ಮಾಡೋದು ಯಾರು? ಅವರ್ ನರ್ವಸ್ ಸಿಸ್ಟಮ್. ಓಕೆ, ಎಸ್, ರೈಟ್. ನೆಕ್ಸ್ಟ್ ಸಿಸ್ಟಮ್ ಈಸ್ ದ ಎಕ್ಸ್ಕ್ರಿಟರಿ ಸಿಸ್ಟಮ್. ನೆಕ್ಸ್ಟ್ ಸಿಸ್ಟಮ್ ಈಸ್ ವಿಚ್ ಒನ್? ಎಕ್ಸ್ಕ್ರಿಟರಿ ಸಿಸ್ಟಮ್. See, in excretory system, normally it excrete waste materials. It's an ecosystem removes waste material from our body. See, in our excretory system, we have consists of 2 kidneys. So, ನಮ್ಮ excretory system ಅಲ್ಲಿ 2 kidneys ಇದೆ. See, these kidneys are in bean shaped.
ಸೊ ಈ ಕಿಡ್ನೀಸ್ ಏನಾಗಿದೆ, ಬೀನ್ ಶೇಪಲ್ಲಿ ಇದೆ. ಸಿ ದಿಸ್ ಒನ್ ಇಸ್ ಅ ಕಿಡ್ನಿ. ವಿ ಹ್ಯಾವ್ 2 ಕಿಡ್ನೀಸ್. ಸೊ ನಮ್ಮ ಬಾಡಿಯಲ್ಲಿ ಎಷ್ಟು ಕಿಡ್ನೀಸ್ ಇದೆ? 2 ಕಿಡ್ನೀಸ್ ಇದೆ. ಓಕೆ, see this, our excretory system consists 2 kidneys. Okay, so ನಮ್ಮ excretory system ಅಲ್ಲಿ 2 kidneys ಇದೆ. ಇಟ್ಸ್ ಲುಕ್ ಲೈಕ್ ಎ ಬೀನ್ ಶೇಪ್ಡ್. ಸೊ ಬೀನ್ ಶೇಪ್ ಅಂದರೆ ಬೀನ್ಸ್ ಕಾಳು ನೋಡಿದಿರಲ್ಲ, ಸೊ ಆ ಶೇಪಲ್ಲಿ ಈ ಕಿಡ್ನೀಸ್ ಇರುತ್ತೆ. ಸಿ ನಾರ್ಮಲಿ ದೀಸ್ ಕಿಡ್ನೀಸ್ ಆರ್ ಹೆಲ್ಪ್ಸ್ ಟು ರಿಮೂವ್ ಯೂರಿನ್. ಓಕೆ, ಸಿ ದೇ ರಿಮೂವ್ ವೇಸ್ಟ್ ಇನ್ ದ ಫಾರ್ಮ್ ಆಫ್ ಯೂರಿನ್. ಓಕೆ, ಸೊ ಈ ಕಿಡ್ನಿ ಸಿಸ್ಟಮ್ ಏನು ಮಾಡುತ್ತೆ, ವಾಟರ್ ಇರೋದು ಇಂಪ್ಯೂರ್ ಯೂರಿನ್ನ ಕ್ಲೀನ್ ಮಾಡಿಬಿಟ್ಟು ಏನು ಮಾಡುತ್ತೆ, ಯೂರಿನ್ನ ಇಲ್ಲಿ ಕಲೆಕ್ಟ್ ಮಾಡುತ್ತೆ. ಯೂರಿನರಿ ಬ್ಲೇಡರಲ್ಲಿ ಯೂರಿನ್ ಕಲೆಕ್ಟ್ ಆಗುತ್ತೆ. ಸೊ ವೆನ್ ಇಟ್ ಈಸ್ ಫಿಲ್ಡ್, ಸೊ ಅವರ್ ನರ್ವಸ್ ಸಿಸ್ಟಮ್ ಆರ್ ಇನ್ಸಿಸ್ಟ್ ಯು ಆರ್ ಗೋಯಿಂಗ್ ಫಾರ್ ಪಿ. ಓಕೆ, ಸೊ ಅಲ್ಲಿ ಯೂರಿನರಿ ಬ್ಲೇಡ್ ಫಿಲ್ ಆದಾಗ ನಾವು ಪಿ ಮಾಡೋದಕ್ಕೆ ಹೋಗ್ತೀವಿ. ಓಕೆ, ಸಿ ದಿಸ್ ಈಸ್ ಅಬೌಟ್ ಎಕ್ಸ್ಕ್ರಿಟರಿ ಸಿಸ್ಟಮ್. ಸಿ ಅವರ್ ಸ್ಕಿನ್ ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸ್ಕ್ರಿಟರಿ ಸಿಸ್ಟಮ್. ಸೊ ನಮ್ಮ ಸ್ಕಿನ್ನು ಸಹಿತ ಒಂದು ಎಕ್ಸ್ಕ್ರಿಟರಿ ಸಿಸ್ಟಮ್. ವೈ? ಬಿಕಾಸ್ ಇಟ್ ಸೆಕ್ರೇಟ್ಸ್ ಸ್ವೆಟ್, ಇಸ್ಂಟ್ ಇಟ್? ಅಂದರೆ ನಮ್ಮ ಸ್ಕಿನ್ನು ಸಹಿತ ಒಂದು ಎಕ್ಸ್ಕ್ರಿಟರಿ ಸಿಸ್ಟಮ್. ಯಾಕೆ ಅಂದರೆ ಸ್ಕಿನ್ ಏನು ಮಾಡುತ್ತೆ, ಸ್ವೆಟ್ ಅಂದರೆ ಬೆವರನ್ನ ಹೊರಗಾಕತ್ತೆ ಅಲ್ವಾ. ಸೊ ಸ್ಕಿನ್ ಈಸ್ ಆಲ್ಸೋ ಒನ್ ಆಫ್ ದ excretory system. Yes, next one system is the reproductive system. See, reproductive system helps in giving birth to babies. So reproductive system ಏನಕ್ಕೆ ಹೆಲ್ಪ್ ಮಾಡುತ್ತೆ, ರಿಪ್ರೊಡಕ್ಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. See, these are all about organ system in our body. See, in our organ system there are 8 organ system in our body. So skeleton, muscles, digestion, respiratory, circulatory, nervous, excretory and reproduction. These are all the 8 system are there in our body. Yes, in this chapter we learned about one by one organ system. So one by one organ system na ಫಂಕ್ಷನ್ ಹೇಗೆ ಮಾಡುತ್ತೆ ಅನ್ನೋದನ್ನು ಒನ್ ಬೈ ಒನ್ ಆಗಿ ನಾವು ತಿಳ್ಕೊಂಡ್ವಿ. ಓಕೆ, ಎಸ್, ರೈಟ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.